ಸ್ನೇಹಿತರೆ ಎಲ್ರಿಗೂ ಕೂಡ ನಮಸ್ಕಾರ. ಸ್ನೇಹಿತರೆ, ನನಗೆ ತುಂಬಾ ಜನರು ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ, ಈ ಒಂದು ಮನೆ ಬಗ್ಗೆ ಯಾವ್ದಾದ್ರು ಕೂಡ ಸ್ಕೀಮ್ಗಳಿದ್ರೆ ಹೇಳಿ, ನಾವು ಮನೆಗಳನ್ನ ನಾವು ಕಟ್ಕೊಳಕ್ ಸಾಧ್ಯ ಆಗ್ತಿಲ್ಲ. ಈ ಒಂದು ಮನೆಗಳನ್ನ ಸರ್ಕಾರದಿಂದ ಸಿಗುವಂತ ಮನೆಗಳೇನಿದೆಯಲ್ವಾ, ಸರ್ಕಾರದಿಂದ ಕೊಡುವಂತ ಮನೆಗಳ ಒಂದು ಸ್ಕೀಮ್ಗಳೇನೇ ಇದ್ರು ಕೂಡ ನಮ್ಗೆ ಇನ್ಫಾರ್ಮ್ ಮಾಡಿ ಅಂತ ತುಂಬಾ ಜನರು ಕೇಳ್ತಾ ಇದ್ದೀರಾ. ಆದ್ರೆ ಸ್ನೇಹಿತರೆ, ನಾನು ಹಲವಾರು ಬಾರಿ ಇದ್ರ ಬಗ್ಗೆ ವಿಡಿಯೋನ ಮಾಡಿದ್ದೀನಿ. ಅದನ್ನ ನೀವು ನೋಡಿರೋದಿಲ್ಲ. ಯಾಕಂತಂದ್ರೆ ನೀವು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರೋದಿಲ್ಲ. ನಾವು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮ್ಗೆ ನೋಟಿಫಿಕೇಶನ್ ಬರೋದಿಲ್ಲ. ಹಾಗಾಗಿ ನಿಮ್ಗೆ ಇಮಿಡಿಯೇಟ್ ಆಗಿ ಯಾವುದೇ ವಿಚಾರಗಳಾಗಿದ್ರು ಕೂಡ ನಿಮ್ಗೆ ಗೊತ್ತಾಗೋದಿಲ್ಲ. ಸ್ನೇಹಿತರೆ, ನಮ್ಮ ಒಂದು ಚಾನಲ್ ನಲ್ಲಿ ಯಾವಾಗ್ಲೂ ಕೂಡ ಈ ಒಂದು ಜನರಿಗೆ ಉಪಯುಕ್ತ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀವಿ. ದಯವಿಟ್ಟು ಕೂಡ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸ್ನೇಹಿತರೆ, ಇವಾಗ ಇರುವಂತ ಒಂದು ಸ್ಕೀಮ್ ಅನ್ನೋದಾದ್ರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ. ಈ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ನಿಮ್ಗೆ ಪ್ರತಿ ವರ್ಷನೂ ಕೂಡ ಮನೆಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಈ ಒಂದು ಪ್ರತಿ ವರ್ಷ ಮನೆಗಳ ಬಿಡುಗಡೆ ಮಾಡಿದ್ರು ಕೂಡ ಹಲವಾರು ಜನರು ಈ ಒಂದು ಮನೆಗಳನ್ನ ತಗೊಳ್ತಾ ಇಲ್ಲ. ಕಾರಣ ಏನಂತಂದ್ರೆ, ಅದರಲ್ಲಿ ಆ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಕೇವಲ 1,20,20,000 ರೂಪಾಯಿ ಮಾತ್ರನೇ ಒಂದು ಮನೆಗಳಿಗೆ ಬಿಡುಗಡೆ ಮಾಡ್ತಿರುವಂತದ್ದು ಹಣ. ಹಾಗಾಗಿ ತುಂಬಾ ಜನರು ಏನ್ ಅನ್ಕೊಂಡಿದ್ದಾರೆ, ಈ ಒಂದು 1,20,20,000 ರೂಪಾಯಿನ ನಾವು ಮನೆ ಕಟ್ಟೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ಒಂದು ಮನೆಗಳನ್ನೇ ನಾವು ತಗೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ದಾರೆ. ಓಕೆ ಸ್ನೇಹಿತರೆ, ಅದಕ್ಕೆ ಇನ್ನೊಂದು ವಿಚಾರ ಏನಂತಂದ್ರೆ, ಈ ಒಂದು 1,20,20,000 ರೂಪಾಯಿ ಮನೆಗಳಿಗೆ ಕೊಟ್ಟರು ಕೂಡ ಇದನ್ನ ನಿಮ್ಗೆ ನಿಮ್ಮ ಒಂದು ಹಣದಲ್ಲಿ ನೀವು ಏನಾದ್ರೂ ಕೂಡ ಒಂದು ಫೌಂಡೇಶನ್ ನ ಮಾಡಿ ಅದಾದ ನಂತರದಲ್ಲಿ ಬಿಲ್ಗೆ ವೆಯ್ಟ್ ಮಾಡ್ಬೇಕಾಗಿತ್ತು ಮೊದಲೆಲ್ಲ ಆಗಿದ್ರೆ. ಆದ್ರೆ ಇವಾಗ ಆ ರೀತಿಯಾದ ಒಂದು ಸಂದರ್ಭ ಇಲ್ಲ. ಯಾಕಂತಂದ್ರೆ ನೀವು ಈ ಒಂದು ಏನು ಫೌಂಡೇಶನ್ ಲೆವೆಲ್ ಏನ್ ಸ್ಟಾರ್ಟ್ ಮಾಡ್ತಿರಲ್ವಾ, ನೀವೇನಾದ್ರೂ ಕೂಡ ಈ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಗೆ ನೀವೇನಾದ್ರೂ ಕೂಡ ಎಲಿಜಿಬಲ್ ಆದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ಅಂದ್ರೆ ಫೌಂಡೇಶನ್ ಮಾಡೋಕ್ಕೂ ಫಸ್ಟೇನೆ ನಿಮ್ಗೆ ಅಮೌಂಟ್ ಬರುತ್ತೆ. ಅಂದ್ರೆ ಒಂದು 3 ಕಂತಲ್ಲಿ ನಿಮ್ಗೆ ಹಣ ಬರುತ್ತೆ. ಮೊದಲನೇದಾಗಿ ನಿಮ್ಗೆ 43,000 ರೂಪಾಯಿನ ಒಂದು ಹಂತದಲ್ಲಿ ನಿಮ್ಗೆ ಹಣ ಒಂದು ಕ್ರೆಡಿಟ್ ಮಾಡ್ತಾರೆ, ಅಂದ್ರೆ ನಿಮ್ಮ ಒಂದು ಅಕೌಂಟ್ಗೆ ಹಾಕ್ತಾರೆ. ನಂತರದಲ್ಲಿ ನಿಮ್ಗೆ ಈ ಒಂದು ಲಿಂಟಲ್ ಲೆವೆಲ್ ಅಂತಂದ್ರೆ ಈ ಒಂದು ಗೋಡೆ ಕಟ್ಟುವಂತ ಸಂದರ್ಭಗಳಲ್ಲಿ ನಿಮ್ಗೆ 43,000 ರೂಪಾಯಿನ ಹಣನ ನಿಮ್ಮ ಒಂದು ಅಕೌಂಟ್ಗೆ ಕ್ರೆಡಿಟ್ ಮಾಡ್ತಾರೆ. ನಂತರದಲ್ಲಿ ನಿಮ್ಗೆ ಕಂಪ್ಲೀಟ್ ಆಯ್ತು ಮನೆ ಅನ್ನೋ ಸಂದರ್ಭಗಳಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ 43,000 ರೂಪಾಯಿನ ಹಣನ ನಿಮ್ಮ ಒಂದು ಖಾತೆಗೆ ಜಮಾ ಮಾಡ್ತಾರೆ. ಅಂದ್ರೆ ಕಂಪ್ಲೀಟ್ ಆಗಿ 1,20,000 ರೂಪಾಯಿನ ನಿಮ್ಗೆ ಹಣನ ನಿಮ್ಗೆ ಕೊಡ್ತಾರೆ. ಆದ್ರೆ ಆ ಒಂದು ಹಂತವಾಗಿ ಕೊಡ್ತಾರೆ. ಎರಡನೇದಾಗಿ ನೀವು ಮನೆಗಳನ್ನ ಫಸ್ಟ್ ನಿರ್ಮಾಣ ಮಾಡೋದಕ್ಕಿಂತ ಫಸ್ಟೇ ಅಂದ್ರೆ ಫೌಂಡೇಶನ್ ಆಗೋದಕ್ಕೂ ಫಸ್ಟೇನೆ ಒಂದು ಕಂತಿನ ಹಣನ ಹಾಕ್ತಾರೆ. ನಂತರ ನೀವು ಗೋಡೆ ಕಟ್ಟೋಕ್ಕೂ ಮುಂಚೆನೆ ಒಂದು ಕಂತಿನ ಹಣನ ಹಾಕ್ತಾರೆ. ನಂತರ ನೀವು ಕಂಪ್ಲೀಟ್ ಮಾಡೋದಕ್ಕೂ ಫಸ್ಟೇನೆ ನಿಮ್ಗೆ 43,000 ರೂಪಾಯಿನ ಮೊದಲನೇ ಹಣ ಹಾಕ್ಬಿಡ್ತಾರೆ. ಇದರಿಂದಾಗಿ ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಹಣನ ಕೊಡ್ತಾರೆ, ಶಾಂಕ್ಷನ್ ಆಗುತ್ತೆ. ಸೊ ಅದರಲ್ಲಿ ನೀವು ಮನೆಗಳನ್ನ ಕಟ್ಕೋಬಹುದು. 1,20,000 ರೂಪಾಯಿ ಕೊಡ್ತಾ ಇದ್ದಾರೆ. ಬಟ್ ಅದರಲ್ಲಿ ಮನೆ ಕಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನು ಕೂಡ ನಾವೇನಾದ್ರೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಬೇರೆ ರೀತಿಯಾಗಿ ನಾವು ಮನೆಗಳನ್ನ ಮಾಡ್ಕೊಳ್ತೀವಿ ಅನ್ನೋದಾದ್ರೆ ಮಾಡ್ಕೋಬಹುದು. ಇದನ್ನ ಹಳ್ಳಿಗಳಲ್ಲಿ ಕೂಡ ಮಾಡ್ಕೋಬಹುದು. ಮತ್ತೆ ಸಿಟಿಗಳಲ್ಲಿ ಈ ಒಂದು ಸ್ಲಮ್ ಏರಿಯಾಗಳಲ್ಲಿ ಯಾರ್ಯಾರೆಲ್ಲ ವಾಸಿಸ್ತಾ ಇದ್ದೀರಾ ಅಂತವ್ರು ಮಾಡ್ಕೋಬಹುದು. ಈ ಒಂದು ಸ್ಕೀಮ್ ನಿಮ್ಗೆ ಜೂನ್ ಅಲ್ಲಿ ಎಂಡ್ ಆಗ್ಬೇಕಾಗಿತ್ತು. ಆದ್ರೆ ಇವಾಗ ಕಾಲಾವಕಾಶನ ಕೊಟ್ಟು ಡಿಸೆಂಬರ್ 25 ಕೂಡ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬಹುದು. ಈ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬಹುದು. ಸ್ನೇಹಿತರೆ, ಯಾರಿಗೆಲ್ಲ ಮನೆಗಳಿಲ್ಲ ದಯವಿಟ್ಟು ಕೂಡ ಮನೆಗಳಿಗೆ ಅಪ್ಲಿಕೇಶನ್ ಹಾಕಿ. ಇನ್ನ ಯಾವುದೇ ರೀತಿಯಾದ ಸ್ಕೀಮ್ಗಳು ಬಿಡ್ತಾರಲ್ಲೋ ಗೊತ್ತಿಲ್ಲ, ಆದ್ರೆ ಇರುವಂತ ಸ್ಕೀಮ್ಗೆ ನೀವು ಅಪ್ಲಿಕೇಶನ್ ಹಾಕಿ ಅದಾದ ನಂತರದಲ್ಲಿ ಮನೆಗಳನ್ನ ನೀವು ನಿರ್ಮಾಣನ ಮಾಡ್ಕೋಬಹುದು. ಸ್ನೇಹಿತರೆ, ಅದೇ ರೀತಿಯಾಗಿ ಇದಕ್ಕೆ ಯಾರ್ಯಾರೆಲ್ಲ ಎಲಿಜಿಬಲ್ ಆಗೋದಿಲ್ಲ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಹೆಚ್ಚಿನ ಆದಾಯ ಯಾರ್ಯಾರಿಗೆಲ್ಲ ಬರ್ತಾ ಇರುತ್ತೆ ಅಂತವ್ರು ಇದಕ್ಕೆ ಅರ್ಜಿನ ಹಾಕೋದಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್, ವಾಹನ ಅಥವಾ ಭೂಮಿಯ ಮಾಲೀಕರು ಅಂದ್ರೆ ನಿಮ್ಮ ಹತ್ರ ಏನಾದ್ರು ಕೂಡ ವೆಹಿಕಲ್ಸ್ ಇದ್ರೆ ಅಂದ್ರೆ ಕಾರ್ಗಳಿದ್ದು ಏನಾದ್ರು ಕೂಡ ಭೂಮಿಗಳ ಒಂದು ಏನಿರುತ್ತಲ್ವಾ ಈ ಒಂದು ಜಮೀನ್ಗಳೇನಾದ್ರು ಇದ್ರೆ ಅಂತವ್ರು ಕೂಡ ಅರ್ಜಿನ ಹಾಕೋದಿಕ್ಕೆ ಆಗೋದಿಲ್ಲ. ಅದೇ ರೀತಿಯಾಗಿ ಸರ್ಕಾರದಲ್ಲಿ ಏನಾದ್ರು ಕೂಡ ನೀವು ಸರ್ಕಾರ ಕೆಲಸದಲ್ಲಿ ಏನಾದ್ರು ಕೆಲಸ ಮಾಡ್ತಾ ಇದ್ರೆ ಅಂದ್ರೆ ಸರ್ಕಾರದ ಒಂದು ನೌಕರರಾಗಿದ್ರೆ ನೀವು ಕೂಡ ಅರ್ಜಿನ ಹಾಕೋದಿಕ್ಕೆ ಅಥವಾ ಈ ಒಂದು ಇದಕ್ಕೆ ಎಲಿಜಿಬಲ್ ಆಗೋದಿಲ್ಲ. ಇದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ. ನಂತರ ನಿಮ್ಮ ಹತ್ರ ಒಂದು ಬ್ಯಾಂಕ್ ಅಕೌಂಟ್ ಇರಬೇಕಾಗುತ್ತೆ. ಆ ಒಂದು ಬ್ಯಾಂಕ್ ಅಕೌಂಟ್ಗೆ ಒಂದು ಆಧಾರ್ ಲಿಂಕ್ ಆಗಿರ್ಲೇಬೇಕಾಗುತ್ತೆ. ಸ್ನೇಹಿತರೆ, ಆಧಾರ್ ಲಿಂಕ್ ಆಗಿಲ್ಲ ಅನ್ನೋದಾದ್ರೆ ನಿಮ್ಗೆ ಹಣ ಈ ಒಂದು ಏನು ಆ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಬರುವಂತ ಹಣ ಏನಿದೆಯಲ್ವಾ ಅದು ನಿಮ್ಮ ಒಂದು ಅಕೌಂಟ್ಗೆ ಕ್ರೆಡಿಟ್ ಆಗೋದಿಲ್ಲ. ಕಾರಣ ಏನಂತಂದ್ರೆ, ಅವರು ಒಂದು ಆಧಾರ್ ಕಾರ್ಡ್ ಬೇಸ್ ಮೇಲೆ ಅಂದ್ರೆ DBT ಮುಖಾಂತರವಾಗಿ ನಿಮ್ಗೆ ಹಣನ ಟ್ರಾನ್ಸ್ಫರ್ ಮಾಡ್ತಾರೆ. ಹಾಗಾಗಿ ಹಣ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಬರೋದಿಲ್ಲ. ಸ್ನೇಹಿತರೆ, ಹಾಗಾಗಿ ನೀವು ಬ್ಯಾಂಕ್ಗೆ ಒಂದು ಆಧಾರ್ ಲಿಂಕ್ ನ ಮಾಡ್ಲೇಬೇಕು. ನಂತರ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ.
ಇದನ್ನ ನೀವು ತಗೊಂಡೋಗಿ ನೀವು ಅರ್ಜಿನ ಹಾಕ್ಬೇಕಾಗುತ್ತೆ. ಈ ಒಂದು ಮಂಗಳೂರು ಒನ್ ಆಗಿರ್ಬೋದು, ಬೆಂಗಳೂರು ಒನ್ ಆಗಿರ್ಬೋದು, ಕರ್ನಾಟಕ ಒನ್ ಆಗಿರ್ಬೋದು, ಈ ಒಂದು ಗ್ರಾಮ್ ಒನ್ ಆಗಿರ್ಬೋದು, ಎಲ್ಲಿ ಕೂಡ ಆನ್ಲೈನ್ ಅಲ್ಲಿ ನಿಮ್ಗೆ ಈ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಗೆ ಅಪ್ಲೈ ಮಾಡಬಹುದು ಸ್ನೇಹಿತರೆ. ಓಕೆ, ಈ ಒಂದು ವಿಡಿಯೋ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಈ ಒಂದು ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಕೂಡ ಒಂದು ಲೈಕ್ ಮಾಡಿ, ಹಾಗೇನೆ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.